ಎಲ್ಲರಿಗೂ ತ್ರಿವಿಧ ದಾಸೋಹಿ, ನಡೆದಾಡುವ ದೇವರು, ಕರ್ನಾಟಕ ರತ್ನ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಜಯಂತಿಯ ಶುಭಾಶಯಗಳು. ಇವತ್ತು ನಮ್ಮ ಇಂದಿನ ಮೌಲ್ಯ ಶಿಕ್ಷಣ ತರಗತಿಯಲ್ಲಿ ನಾವು ಶ್ರೀಗಳ ಜೀವನವನ್ನು ನೋಡೋಣ. ಯಾಕಂದ್ರೆ ಇವೊಬ್ಬ ನಡೆದಾಡುವ ದೇವರಂತ ಕರೀತಾರೆ ಇವ್ರನ್ನ. ಸೊ ಅವರ ಸಾಧನೆಗಳೇನು, ಅವರ ಜೀವನ ಕ್ರಮ ಏನು, ಅದೆಲ್ಲವೂ ಕೂಡ ನಮಗೆ ಸ್ಫೂರ್ತಿ ಆಗಬೇಕು. ಆದ್ದರಿಂದ ಇವತ್ತಿನ ಮೌಲ್ಯ ಶಿಕ್ಷಣ ತರಗತಿಯಲ್ಲಿ ಅವರ ಜೀವನದ ಬಗ್ಗೆ ಕೆಲವು ಅಂಶಗಳನ್ನು ನೋಡೋಣ. ಶ್ರೀಗಳು ಶಿವಕುಮಾರ ಸ್ವಾಮಿಗಳು ಏಪ್ರಿಲ್ 1ನೇ ತಾರೀಕು 1908ರಂದು ತುಮಕೂರು ಜಿಲ್ಲೆಯ ಮಾಗಡಿ ತಾಲೂಕಿನ ವೀರಾಪುರದಾಗ ಇವ್ರದ್ದು ಜನನ ಆಗ್ತದೆ. ತುಮಕೂರು ಡಿಸ್ಟಿಕ್ ಮಾಗಡಿ ತಾಲೂಕಿನ ವೀರಾಪುರದಾಗ 1908 ಏಪ್ರಿಲ್ 1ದಾಗ ಇವ್ರದ್ದು ಜನನ ಆಗ್ತದೆ. ಇವರಿಗೆ ತಂದೆ ತಾಯಿಗಳು ಶಿವಣ್ಣ ಅಂತ ಹೆಸರಿಟ್ಟಿರ್ತಾರೆ. 13ನೇ ಮಗ ಇವರು, ಶಿವಣ್ಣ ಅಂತ ಕರೀತಾರೆ. ಸಣ್ಣ ವಯಸ್ಸಿಗೆ ಇವರ ಪ್ರಾಥಮಿಕ ಶಿಕ್ಷಣ ಮತ್ತು ಮಾಧ್ಯಮಿಕ ಶಿಕ್ಷಣ ಏನಪ್ಪ ಅಂದ್ರೆ ನಾಗವಲ್ಲಿಯಲ್ಲಿ ಆಗ್ತದೆ. ಅಲ್ಲೇ ಅವರು ಹುಟ್ಟೂರಿನಲ್ಲಿ ಆಗಿರ್ತಕ್ಕಂಥ ನಾಗವಲ್ಲಿಯಲ್ಲಿ ಆಗ್ತದೆ. ಇವರು ಪ್ರೌಢ ಶಿಕ್ಷಣ ಎಲ್ಲಪ್ಪ ಅಂತಂದ್ರೆ ಇವರು ಹೈಸ್ಕೂಲ್ ಎಲ್ಲಿ ಓದ್ತಾರಪ್ಪ ಅಂದ್ರೆ ತುಮಕೂರಿನ ಗೌರ್ಮೆಂಟ್ ಹೈಸ್ಕೂಲ್ದಾಗ ಇವ್ರದ್ದು ಹೈಸ್ಕೂಲ್ ಶಿಕ್ಷಣ ಆಗ್ತದೆ. ತುಮಕೂರಿನ ಪ್ರೌಢಶಾಲೆಯಲ್ಲಿ ಇವರು ಪ್ರೌಢ ಶಿಕ್ಷಣವನ್ನು ಮುಗಿಸ್ತಾರೆ. ಅಲ್ಲೇ ಮೆಟ್ರಿಕ್ಯುಲೇಷನ್ ಆಗ್ತದೆ. 1927ರಿಂದ ಇವರಿಗೆ ಸಿದ್ಧಗಂಗಾ ಮಠದ ಏನಪ್ಪ ಅಂದ್ರೆ ಪರಿಚಯ ಆಗ್ತದೆ. ಯಾಕಂದ್ರೆ ತುಮಕೂರದಾಗ ಹೈಸ್ಕೂಲ್ ಓದ್ತಿರ್ತಾರಲ್ಲ, ಅವಾಗ ಅಲ್ಲಿ ಸಿದ್ಧಗಂಗಾ ಮಠ ಇರ್ತದೆ. ತುಮಕೂರಿನ ಫೇಮಸ್ ಸಿದ್ಧಗಂಗಾ ಮಠ. ಅವಾಗ ಆಗಿನ ಪೀಠಾಧಿಪತಿಗಳು ಯಾರಪ್ಪ ಅಂತಂದ್ರೆ ಶ್ರೀ 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 ಉದ್ದಾನ ಶಿವಯೋಗಿಗಳು. ಅವಾಗ ಏನಪ್ಪ ಅಂತಂದ್ರೆ ತುಮಕೂರಿನ ಸಿದ್ಧಗಂಗಾ ಮಠವನ್ನು ಅವ್ರು ನಡೆಸ್ತಿರ್ತಾರೆ. ಅವಾಗ 1927ರಿಂದನೇ ಆ ಮಠದ ಜೊತೆ ಒಡನಾಟ ಇರ್ತದೆ. ಅಂದ್ರೆ ಆ ಮಠಕ್ಕೆ ಹೋಗಿ ಬರೋದು. ಸೊ ಸ್ವಾಮಿಗಳ ಜೊತೆ ಒಂದು ಒಳ್ಳೆಯ ಉತ್ತಮ ಸಂಬಂಧವನ್ನು ಶ್ರೀಗಳು ಹೊಂದಿರ್ತಾರೆ. ನೆಕ್ಸ್ಟ್ ಅದೇ ವರ್ಷದಾಗ 10th ಮೆಟ್ರಿಕ್ಯುಲೇಷನ್ ಪಾಸ್ ಆಗಿ ಏನಪ್ಪ ಅಂತಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ನ ಅವ್ರು ಕಾಲೇಜ್ಗೆ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ತೋತಿದ್ರು, CET ಟೈಪ್. ಅದನ್ನು ಪಾಸ್ ಮಾಡಿ ನೆಕ್ಸ್ಟ್ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿಗೆ ಏನಪ್ಪ ಅಂತಂದ್ರೆ ಕಾಲೇಜ್ ಶಿಕ್ಷಣ ಪಡಿಬೇಕಂತೇಳಿ ಅಲ್ಲಿಂದ ಬರ್ತಾರೆ. ಬೆಂಗಳೂರದಾಗ ಧರ್ಮ ಪ್ರವರ್ತಕ ರಾವ್ ಬಹದ್ದೂರ್ ಗುಬ್ಬಿ ಏನಪ್ಪ ಅಂತಂದ್ರೆ ತೊಂಟದಪ್ಪನವರ ಧರ್ಮಛತ್ರದಾಗ ಉಳ್ಕೋತಾರೆ. ಅಲ್ಲಿ ಏನಪ್ಪ ಅಂದ್ರೆ ಫ್ರೀ, ಅಲ್ಲಿ ಊಟ ವಸತಿ ಎಲ್ಲ ಫ್ರೀ ಕೊಡ್ತಿರ್ತಾರೆ ಅವರು. ಗುಬ್ಬಿ ತೊಂಟದಪ್ಪನವರು ಅವ್ರಿಗೊಂದು ಏನಪ್ಪ ಅಂದ್ರೆ ಹಾಸ್ಟೆಲ್ ಇರ್ತದೆ. ಎಲ್ಲ ಹುಡುಗರಿಗೆ ಫ್ರೀಯಾಗಿ ವಸತಿ ಮತ್ತು ಊಟವನ್ನು ಅವ್ರು ಕಲ್ಪಿಸ್ತಿರ್ತಾರೆ. ಅಲ್ಲೇ ಏನಪ್ಪ ಅಂದ್ರೆ ಇದ್ದು ಕಾಲೇಜು ಶಿಕ್ಷಣವನ್ನು ಬಹಳ ಏನಪ್ಪ ಅಂದ್ರೆ ನಿಯತ್ತಿನಿಂದ ಬಹಳಷ್ಟು ಏನಪ್ಪ ಅಂದ್ರೆ ಕಾನ್ಸಂಟ್ರೇಟೆಡ್ ಆಗಿ ಓದ್ತಾರೆ ಅವ್ರು ಕಾಲೇಜ್ ದಿನಗಳಲ್ಲಿ. ಸೊ ಅದೇ ಟೈಮ್ದಾಗ ಮತ್ತೆ ಮಠದ ಜೊತೆಗೂ ಕೂಡ ಸಂಬಂಧ ಹಂಗೆ ಇರ್ತದೆ. ಹೋಗ್ತಾ ಬರ್ತಾ ಯಾವ ಸೂಟಿ ಹೇಳ್ತಂದ್ರೆ ಬರೋದು ಹೋಗೋದು, ಉದ್ದಾನ ಶಿವಗಳ ಜೊತೆಗೆ ಸಂಬಂಧವನ್ನು ಇಟ್ಕೊಳ್ಳೋದು. ಸೊ ಈ ರೀತಿ ನಡೀತಿರ್ತದೆ. ಹೇಳಿದೆ 1927ರಿಂದ ಕೂಡ ಅವರಿಗೆ ಮಠದ ಜೊತೆ ಒಂದು ಸಂಬಂಧ. ಕಾಲೇಜ್ದಾಗ ಚೆನ್ನಾಗಿ ಓದಿ ಫಸ್ಟ್ ರ್ಯಾಂಕ್ದಾಗ ಪಾಸ್ ಆಗ್ತಾರೆ. ನೋಡ್ರಿ, ಇವರಿಗೆ ಸಂಸ್ಕೃತ, ಕನ್ನಡ ಮತ್ತು ಇಂಗ್ಲೀಷ್ 3 ಭಾಷೆದಾಗ ಭಾರಿ ಪಾಂಡಿತ್ಯ ಇರ್ತದೆ ಗುರುಗಳಿಗೆ. ಸಂಸ್ಕೃತ, ಕನ್ನಡ ಮತ್ತು ಇಂಗ್ಲೀಷ್ ಕಾಲೇಜು ಶಿಕ್ಷಣವನ್ನು ಫಸ್ಟ್ ರ್ಯಾಂಕ್ದಾಗ ಪಾಸ್ ಮಾಡಿ ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ತಮ್ಮೂರಿಗೆ ಬರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಹೇಳಿದೆ ಯಾರೋ ಉದ್ದಾನ ಶಿವಗಳ ಜೊತೆ ಒಳ್ಳೆ ಒಡನಾಟ ಇರ್ತದ. ಬಟ್ 1941ದಾಗ ಏನಾಗ್ತದಪ್ಪ ಅಂತಂದ್ರೆ ಉದ್ದಾನ ಶಿವಗಳಿಗಿಂತ ಒಬ್ಬರು ಕಿರಿಯರ ಸ್ವಾಮಿಗಳಿರ್ತಾರೆ. ಸೊ ಅವ್ರ ಹೆಸರು ಮರುಳಾರಾಧ್ಯರು. ಉದ್ದಾನ ಶಿವಗಳ ನೆಕ್ಸ್ಟ್ ಅಂದ್ರೆ ಈಗ ಹೇಳಿದಲ್ಲ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿಗಳು ಅವರೇ. ಮೇನ್ ದೊಡ್ಡವ್ರು ಯಾರಪ್ಪ ಅಂದ್ರೆ ಉದ್ದಾನ ಶಿವಗಳು. ಅವ್ರ ಕೆಳಗೆ ಯಾರು ಇರ್ತಾರಪ್ಪ ಅಂದ್ರೆ ಅವ್ರ ಶಿಷ್ಯ ಇರ್ತಾರೆ, ಮರುಳಾರಾಧ್ಯರು. ಅವರು 1941ದಾಗ ತೀರ್ಕೊಂತಾರೆ. ಅಕಸ್ಮಾತ್ ಆಗಿ ಶಿವೈಕ್ಯರಾಗ್ತಾರೆ. ಅವಾಗ ಅವರು ಮತ್ತೆ ಕ್ರಿಯಾ ಸಮಾಧಿ ಮಾಡ್ಬೇಕಲ್ಲ. ಈಗ ತೀರ್ಕೊಂಡು ನಾವು ಸಮಾಧಿ ಮಾಡ್ತೀವಲ್ಲ, ಸ್ವಾಮಿಗಳಂತೂ ಸಮಾಧಿಗೆ ಬರ್ತಾರೆ. ಯಾರು? ಶಿವಕುಮಾರ ಸ್ವಾಮಿಗಳು. ಅಷ್ಟೊತ್ತಿಗೆ ಗೊತ್ತಿರ್ತದೆ ಯಾರಿಗೆ? ಸಿದ್ಧಾನ ಶಿವಗಳಿಗೆ, ಈ ಉದ್ದಾನ ಶಿವಗಳಿಗೆ ಇವ್ರದ್ದು ಬಹಳ ಒಳ್ಳೆಯ ನಡತೆ ಅದ, ಒಳ್ಳೆಯ ಹುಡುಗ, ಒಳ್ಳೆಯ ವಿದ್ಯಾವಂತ ಅಂತೇಳಿ ಎಲ್ಲ ಗೊತ್ತಿರೋ ಸಲಗೆ ಅವ್ರದ್ದೇನು ಕ್ರಿಯಾ ಸಮಾಧಿ ಮಾಡಿದ ತಕ್ಷಣವೇ ಯಾರು ಉದ್ದಾನ ಶಿವಗಳು ಹೇಳಿಬಿಡ್ತಾರೆ. ಎಲ್ಲ ಜನರನ್ನ ಉದ್ದೇಶಿಸಿ ಏನು ಹೇಳ್ತಾರಪ್ಪ ಅಂದ್ರೆ, ಶಿವಕುಮಾರ ಸ್ವಾಮಿಗಳೇ ನೆಕ್ಸ್ಟ್ ನನ್ನ ಶಿಷ್ಯ, ಈ ಸಿದ್ಧಗಂಗಾ ಮಠದ ಉತ್ತರಾಧಿಕಾರಿ ಅವರೇ ಅಂತ. ನೋಡ್ರಿ, ಅವ್ರು ಬಂದಿರೋದು ಮರುಳಾರಾಧ್ಯರಿಗೆ ಸಮಾಧಿ ಕೊಡಕ್ಕೆ ಬಂದಿರ್ತಾರೆ. ಅವ್ರಿಗೂ ಪರೀಕ್ಷೆ ಆಗ್ತದೆ ಏನಿದು ಅಂತೇಳಿ. ಆಮೇಲೆ ಆಯ್ತು, ಗುರುಗಳು ಹೇಳೋದ್ರೆ ಮುಗಿತು. ಇಂದರಿಗೆ ಭರತ್ನಾಗ ಬರೀ ಶಿವಕುಮಾರ್ ಆಗಿ ಬಂದವರು ಅಲ್ಲಿ ಸಮಾಧಿ ಆದಗಳೇ ಹೇಳಿದ್ನಲ್ಲ, ಗುರುಗಳು ಅವರಿಗೆಲ್ಲ ಲಿಂಗಧಾರಣೆ ಮಾಡಿ ಸನ್ಯಾಸತ್ವವನ್ನು ಕೊಡ್ತಾರೆ, ಕಾವಿ ಬಟ್ಟೆ ಕೊಡ್ತಾರೆ. ಹೋಗೋತ್ನಾಗ
ಏನಪ್ಪ ಅಂತಂದ್ರೆ ಶಿವಕುಮಾರ ಸ್ವಾಮಿಗಳಾಗಿ ಮತ್ತೆ ಹೊರಗಡೆ ಬರ್ತಾರೆ. ಎಲ್ಲ ನೋಡಿ ಜನಕ್ಕೂ ಆಶ್ಚರ್ಯ ಏನಿದು ಅಂತ. ಅಂದ್ರೆ ಉದ್ದಾನ ಶಿವಗಳಿಗೆ ಗೊತ್ತಿತ್ತು ಈ ವ್ಯಕ್ತಿ ಮುಂದೆ ಈ ಮಠವನ್ನ ದೊಡ್ಡ ಮಠಕ್ಕೆ ಕರ್ಕೊಂಡು ಹೋಗ್ತಾನ, ಏನಂತ ಬಡವರ ಶಿಕ್ಷಣಕ್ಕಾಗಿ ಈ ವ್ಯಕ್ತಿ ದುಡಿತಾನ ಅಂತ ಅವ್ರಿಗೆ ಗೊತ್ತಿತ್ತು. ಹಿಂಗಾಗಿ ಇವರಿಗೆ ಪಟ್ಟ ಕಟ್ತಾರೆ. ಆದ್ರೂ ಕೂಡ ಮತ್ತೆ ಕಾಲೇಜಿಗೆ ಬರ್ತಾರ. ಅಲ್ಲಿಂದ ಬಂದು ಮತ್ತೆ ಇನ್ನೊಂದು ಸ್ವಲ್ಪ ಕಾಲೇಜ್ ಉಳಿದಿರ್ತದೆ, ಚೆನ್ನಾಗಿ ಓದಿ ಏನಪ್ಪ ಅಂದ್ರೆ ಫಸ್ಟ್ ರ್ಯಾಂಕ್ ಕಾಲೇಜನ್ನು ಪಾಸ್ ಮಾಡ್ಕೊಂಡು ಮತ್ತೆ ಅದ್ರ ಜೊತೆಗೆ ಸನ್ಯಾಸತ್ವನು ಕೂಡ ಭಾಳ ಚೆನ್ನಾಗಿ ನೋಡ್ಕೋತಾರೆ. ಅದೇನು ವಿಧಿವಿಧಾನಗಳು ಇರ್ತಾವ ಅವನ್ನೆಲ್ಲ ಅಲ್ಲೇ ಹಾಸ್ಟೆಲ್ದಾಗ ಮಾಡ್ಕೊಂತ ಚೆನ್ನಾಗಿ ಓದಿ ಎಲ್ಲ ಗೆಳೆಯರ ಏನಪ್ಪ ಅಂದ್ರೆ ಸಹಭಾಗಿತ್ವದಾಗ ಚಂದ ಓದಿ ಫಸ್ಟ್ ಕ್ಲಾಸ್ ಮಾಡಿ ಆಮೇಲೆ ಮಠಕ್ಕೆ ಬರ್ತಾರೆ. 1930 ಸುಮಾರಿಗೆ ಬಂದು ಅವಾಗಲಿಂದ ಪೂರ್ಣ ಪ್ರಮಾಣದಾಗ ತಮ್ಮ ಇಡೀ ಜೀವನವನ್ನು ಸಿದ್ಧಗಂಗಾ ಮಠಕ್ಕೆ ಕೊಡ್ತಾರೆ. ತುಮಕೂರಿನ ಸಿದ್ಧಗಂಗಾ ಮಠ. ಅವಾಗೇನಪ್ಪ ಅಂದ್ರೆ ಪೂರ್ತಿ ಪ್ರಮಾಣದ ಎಲ್ಲ ಹಾಸ್ಟೆಲ್ಗಳು, ಹುಡುಗರದ್ದು ವಿದ್ಯಾಭ್ಯಾಸ ಆಗಿರ್ಬೋದು, ಪ್ರಸಾದ ನಿಲಯ ಆಗಿರ್ಬೋದು, ಇಡೀ ಮಠದ ಲೆಕ್ಕಾಚಾರ ಆಗಿರ್ಬೋದು, ಬಂದ ಗಣ್ಯರ ಭೇಟಿ ಆಗಿರ್ಬೋದು, ಎಲ್ಲವನ್ನ ಗುರುಗಳೇ ನೋಡ್ಕೋತಾರೆ. ಯಾಕಪ್ಪ ಅಂದ್ರೆ ಉದ್ದಾನ ಶಿವಗಳಿಗೆ ಅಷ್ಟೊತ್ತಿಗೆ ವಯಸ್ಸಾಗಿರ್ತದೆ. ಹಿಂಗಾಗಿ ಇವರೇ ಮಠದ ಎಲ್ಲ ಆಗುವುಗಳನ್ನ ನೋಡ್ಕೋತಿರ್ತಾರೆ. ಸ್ವಲ್ಪ ಸಮಯದ ನಂತರ, ಸ್ವಲ್ಪ ವರ್ಷಗಳಾದ ನಂತರ ಗುರುಗಳು ಯಾರೋ ಉದ್ದಾನ ಶಿವಗಳು ಶಿವೈಕ್ಯರಾಗ್ತಾರೆ ಅಥವಾ ಲಿಂಗೈಕ್ಯರಾಗ್ತಾರೆ. ಅವಾಗ ಪೂರ್ತಿ ಇಡೀ ಸಿದ್ಧಗಂಗಾ ಮಠದ ಜವಾಬ್ದಾರಿ ಯಾರಿಗೆ ಬೀಳ್ತದಪ್ಪ ಅಂದ್ರೆ ಶಿವಕುಮಾರ ಸ್ವಾಮಿಗಳ ಹೆಗಲಿಗೆ ಕೊಟ್ಟು ಹೋಗ್ತಾರೆ. ಹೇಳಿದ್ರು ಆಲ್ರೆಡಿ ಉತ್ತರಾಧಿಕಾರಿಗಳು ಇವರೇ ಆಗಿರ್ತಾರೆ. ಅವತ್ತಿನಿಂದ ಇಲ್ಲಿ ಅವ್ರ ಕೊನೆ ದಿನದವರೆಗೂ ಕೂಡ ಸಿದ್ಧಗಂಗಾ ಮಠವನ್ನ ಅಷ್ಟು ಏನಪ್ಪಾ ಅಂತಂದ್ರೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ. 10,000 ವಿದ್ಯಾರ್ಥಿಗಳು, ಒಂದಲ್ಲ ಎರಡಲ್ಲ, 10,000 ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಈಗಲೂ ಕೂಡ, ಈಗಂತೂ ಇನ್ನೂ ಜಾಸ್ತಿ ಆಗಿರ್ಬೇಕು ಆ ಸಂಖ್ಯೆ, ಉಚಿತವಾಗಿ ಶಿಕ್ಷಣ ಮತ್ತು ವಸತಿ, ಊಟ, ಅದಕ್ಕೆ ತ್ರಿವಿಧ ದಾಸೋಹ ಅಂತಾರೆ. ತ್ರಿವಿಧ ಅಂದ್ರೆ 3 ವಿಧ: ಊಟ ಕೊಡ್ತಾರ, ಮನೆ ಕೊಡ್ತಾರೆ, ವಸತಿ ಕೊಡ್ತಾರೆ ಮತ್ತು ಶಿಕ್ಷಣ ಕೊಡ್ತಾರೆ. 3 ಫ್ರೀ, ₹1 ತಗೊಳ್ಳೋದು. ಅದಕ್ಕೆ ತ್ರಿವಿಧ ದಾಸೋಹ ಅಂತ ಕರೀತಾರೆ. ಬಡವರು ಹುಡುಗರು, ಎಸ್ಪೆಷಲಿ ಗ್ರಾಮೀಣ ಭಾಗದ ಎಷ್ಟೋ ಮಂದಿ ತಂದೆ ತಾಯಿಗಳಿಗೆ ಓದಿಸೋದಾಗಲ್ಲ, ಅಂಥವ್ರು ಹೋಗಿ ಸಿದ್ಧಗಂಗಾ ಮಠದಾಗ ತಮ್ಮ ಮಕ್ಕಳಿಗೆ ಬಿಟ್ಟು ಓದಿಸ್ತಾರೆ. ಅವರಿಗೆಲ್ಲ ಊಟ, ಬಟ್ಟಿ ಎಲ್ಲನೂ A to Z ಮಠನೇ ಕೊಡ್ತಾರೆ. ಅಂಥ ಒಂದು ಪುಣ್ಯ ಕೆಲಸವನ್ನ ಈ ಮಠ ಮಾಡ್ತದೆ. ಆ ಒಂದು ಏನಪ್ಪ ಅಂತಂದ್ರೆ ಅಧಿಕಾರ ಸ್ವೀಕಾರ ಮಾಡೋಣ ಗುರುಗಳು ಏನಪ್ಪ ಅಂದ್ರೆ ಏನು ಪರಂಪರೆ ಅದ, 1 ವರ್ಷಕ್ಕೆ ಬರ್ತಾರೆ. 10,000 ಹುಡುಗರಿಗೆ ಡೈಲಿ ಏನಪ್ಪ ಅಂತಂದ್ರೆ ವಸತಿ, ಊಟ, ಜ್ಞಾನ 3 ಒದಗಿಸುವಂತ ಅಷ್ಟೇ ಅಲ್ಲ, ಮತ್ತೆ ಮಠದಾಗ ಏನೆಲ್ಲ ಧಾರ್ಮಿಕ ಕ್ರಿಯೆಗಳು ನಡಿಬೇಕು, ಪೂಜೆಗಳು ನಡಿಬೇಕು, ಮತ್ತೆ ಭಕ್ತರು ಹೊರಗಿಂದ ಬರ್ತಾರ, ಅವರಿಗೆಲ್ಲ ಅವ್ರ ಜೊತೆ ಮಾತಾಡಬೇಕು, ಹೌದಾ, ಇಷ್ಟೆಲ್ಲ ಮತ್ತೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕು, ಇವೆಲ್ಲ ಮಾಡ್ತಿರ್ತಾರೆ. ಅವರು ಬಂದು ಸ್ವಲ್ಪ ದಿವಸದಾಗ ಜನ ಏನಂತಾರೆ, ಇಷ್ಟು ಹೆವಿ ಶೆಡ್ಯೂಲ್ನ ಸ್ವಾಮಿಗಳಿಗೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಕೆಲವೊಬ್ರು. ಆದ್ರೂ ಅದಕ್ಕೆ ಯಾವುದಕ್ಕೂ ತೆಲಿಗೆಡಿಸಲ್ಲ ಯಾರು ಶಿವಕುಮಾರ ಸ್ವಾಮಿಗಳು ಅಷ್ಟೇ. ಯಾಕಂದ್ರೆ ಅವ್ರ ಮೇಲೆ ಅಷ್ಟು ಏನಪ್ಪ ಅಂದ್ರೆ ಪರಿಪೂರ್ಣ ವ್ಯಕ್ತಿ. ಅವ್ರು ಏನು ಮಾಡ್ತಾರೆ, ಯಾರ ಮತ್ತಿಗೆ ತೆಲಿಗೆಡಿಸಲಾಡದೆ ಅಟವಿ ಶಿವಗಳು ಮೇನ್ ಫಸ್ಟ್ ಮತ್ತು ಉದ್ದಾನ ಶಿವಗಳು ಏನು ಆಶೀರ್ವಾದದಿಂದ ಇಡೀ ಎಲ್ಲ ಪ್ರಸಾದ ನಿಲಯವನ್ನಾಗಿರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲವನ್ನ ಮಠದ ಪ್ರತಿಯೊಂದನ್ನು ಕೂಡ ಬಹಳ ನೀಟಾಗಿ ಮಾಡ್ಕೊಂತ ಹೋಗ್ತಾರೆ. ಇವ್ರದ್ದು ಇದು ಬಹಳ ಚೆನ್ನಾಗಿದೆ ದಿನಚರಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಿದ್ರು ಸ್ವಾಮಿಗಳು. ಬೆಳಗ್ಗೆ 4 ಗಂಟೆಗೆ ಎದ್ದು 1 ತಾಸು ಧ್ಯಾನ, 1 ತಾಸು ಧ್ಯಾನ ಮಾಡೋದು, ಆಮೇಲೆ ಲಿಂಗ ಪೂಜೆ ಮಾಡ್ಕೋದು. ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ನೆಕ್ಸ್ಟ್ ಬಂದಂತಹ ಭಕ್ತರಿಗೆ ಏನಪ್ಪ ಅಂದ್ರೆ ಸ್ವಲ್ಪ ಇದು ಕೊಡ್ತಿದ್ರು, ಏನೋ ಆಧಾರವನ್ನು ಹಚ್ಕೊಳ್ಳಿ ಅಂತೇಳಿ. ಆಮೇಲೆ ಹೊರಗಡೆ ಬರೋಣ, ಪ್ರಾರ್ಥನೆ, ಸಾಮೂಹಿಕ ಪ್ರಾರ್ಥನೆ. 10,000 ಮಂದಿ ಹುಡುಗರು ಎಂಟರ್ಟೈನ್ ಒಂದೇ ಕಡೆ ನಿಂತಿದ್ರು. 10,000 ಮಂದಿಗೆ ಒಂದೇ ದೊಡ್ಡ ಬಯಲು, ಅಲ್ಲಿ ನಿಂತು ಸಾಮೂಹಿಕ ಪ್ರಾರ್ಥನೆ ಮಾಡೋರು. ಪ್ರಾರ್ಥನೆ ಆಗೋಣ, ಅಲ್ಪಾಹಾರ, ಸ್ವಲ್ಪ ನಾಷ್ಟ, ಏನೋ ಲೈಟಾಗಿ ಆಹಾರ ತಗೊಳ್ಳೋರು. ಅಲ್ಲಿಂದ ನೆಕ್ಸ್ಟ್ ಅವ್ರದ್ದು ಆಫೀಸಿಗೆ ಬರೋ, ಆಫೀಸ್ ಅಂದ್ರೆ ಮಠದಲ್ಲಿ ಇರ್ತಕ್ಕಂಥ ಒಂದು ರೂಮಿಗೆ ಬಂದು ಅಲ್ಲಿ ಪೇಪರ್ ಓದೋದು. ಡೈಲಿ ದಿನನಿತ್ಯ ಪೇಪರ್ ಎಲ್ಲ ಅದು ಓದಿದ್ಗಳೇ ಭಕ್ತರು ಬಂದಿರ್ತಾರಲ್ಲ, ಭಕ್ತರಿಗೆ ಜೊತೆ ಕೇಳೋದು, ಅವ್ರ ಕುಶಲೋಪರಿ, ಏನು ಮಳೆ ಬೆಳೆ ಆಗ್ಯದ, ಊರ ಕಡೆಗೆಲ್ಲ ಚೆನ್ನಾಗಾಗಲ್ಲ, ಭಕ್ತರ ಜೊತೆಗೆ ಸ್ವಲ್ಪ ಸಂವಾದ. ಇಲ್ಲಿ ತನ 3 ಗಂಟೆ ತನ, ಮಧ್ಯಾಹ್ನ 3 ತನ ಇವನ್ನೆಲ್ಲ ನೋಡ್ಕೊಂಡ್ಬರೋದು. ಹಾಸ್ಟೆಲು, ಸ್ಕೂಲು, ಕಾಲೇಜು ಎಲ್ಲ ನೋಡ್ಕೊಂತ ಭಕ್ತರಿಗೆ ಮಾತಾಡ್ಸೋಟ್ಟಿಗೆ ಮಧ್ಯಾಹ್ನ 3 ಆಗ್ತಿತ್ತಂತ. ಮತ್ತೆ ಮಧ್ಯಾಹ್ನ 3ರಿಂದ ಮತ್ತೆ ತಮ್ಮ ಮಠಕ್ಕೆ ಬಂದು ಮತ್ತೆ ಸ್ನಾನ, ಮತ್ತೆ ಪೂಜೆ. ಬೆಳಗ್ಗೆ 4 ಗಂಟೆಗೆ ಎದ್ದಾಗ ಸ್ನಾನ ಪೂಜೆ, ಮತ್ತೆ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ತನಕ ಮತ್ತೆ ಸ್ನಾನ ಪೂಜೆ, ಮತ್ತೆ 4 ಗಂಟೆಗೆ ಬರೋರು. 4 ಗಂಟೆಗೆ ಬಂದು ಮತ್ತೆ ಭಕ್ತರದ ಸೇವೆ. ಭಕ್ತರೇನು ಬಂದಿರ್ತಾರಲ್ಲ ಅವರಿಗೆಲ್ಲ ಮಾತಾಡ್ಸೋದು, ಅವ್ರಿಗೆ ಕಾರ್ಯಕ್ರಮಗಳು ಇರ್ತಿದ್ವು. ಸ್ವಾಮಿಗಳಿಗೆ ಯಾಕಂದ್ರೆ ಬೇರೆ ಬೇರೆ ಕರಿತಿದ್ರಲ್ಲ, ಅಲ್ಲೆಲ್ಲ ಹೋಗೋದು, ಅವುಗಳನ್ನೆಲ್ಲ ಲಿಸ್ಟ್ ಮಾಡ್ಕೋದು. ಸೊ ಆಮೇಲೆ 4 ಗಂಟೆಯಿಂದ ರಾತ್ರಿ 9 ತನಕ ಮತ್ತೆ ಏನಿಲ್ಲ ಎಲ್ಲ ಭಕ್ತರ ಜೊತೆ ಮಾತಾಡೋದು, ಹಾಸ್ಟೆಲ್ಗಳಿಗೆ ಹೋಗೋದು, ಸ್ಕೂಲ್ಗಳಿಗೆ ಹೋಗೋದು, ಇಡೀ ಲೆಕ್ಕಪತ್ರವನ್ನೆಲ್ಲ ಮಾಡೋದು ಡೈಲಿ ಮಾಡಿ. ರಾತ್ರಿ 9ರಿಂದ ಮತ್ತೆ 9 ಗಂಟೆಗೆ ಬಂದು 10 ಗಂಟೆ ತನಕ ಮತ್ತೆ ಸ್ನಾನ ಪೂಜೆ. ಡೈಲಿ 3 ಸತ್ಯ ಸ್ನಾನ ಪೂಜೆ. 10 ಗಂಟೆ ತನಕ ಸ್ನಾನ ಪೂಜೆ ಆಗೋಣ, ಮತ್ತೆ ಬಂದು 10ರಿಂದ 10:30 ತನಕ ಜಗಜ್ಯೋತಿ ಬಸವೇಶ್ವರರಾಗ ನಾಟಕ ನೋಡೋರು ಡೈಲಿಯಲ್ಲಿ ಮಠದಾಗ. ಆ ನಾಟಕದ ಒಂದು ದೃಶ್ಯ
ಮಾಡೋರು ಅದನ್ನು ನೋಡಿದಗಳೇ ಅಲ್ಲಿಗೆ ಅವ್ರು ಕಾಯ್ಕೊಂಡ್ಬಿಡ್ತಾರೆ. ನೋಡ್ರಿ, ಒಂದು ಡೇರಿ ಎಷ್ಟು ಮುಂಜಾನೆ 4 ಗಂಟೆಗೆ ಎದ್ರೆ ರಾತ್ರಿ 11 ತನ ಎಡೆ ಒಟ್ಟು ರೆಸ್ಟ್ ಇರ್ಲಾರ್ದಂಗ ತಮ್ಮ ಕೊನೆ ದಿನವರೆಗೂ ಮಾಡಿದ್ರು. 111 ವರ್ಷ ಬದುಕಿದ್ರು. ಕೊನೆ ತನೂ ಕೂಡ ಎಲ್ಲ ಭಕ್ತರು ಕೇಳೋರು, ಪ್ರತಿಯೊಂದು ಹಾಸ್ಟೆಲ್ಲು, ಪ್ರಸಾದ ನಿಲಯ, ಜೆಡ್ ಮೇಂಟೆನೆನ್ಸ್ ಮಾಡೋರು. ಮತ್ತು ಯಾರೇ ಭಕ್ತಾದಿಗಳ ಕೈಲಿ ಅವ್ರು ಫಂಕ್ಷನ್ಗೆ ಹೋಗೋರು, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗೋರು, ದೂರ ಊರಿಗೆ ಹೋಗೋರು, ಪ್ರತಿಯೊಂದನ್ನು ಮಾಡ್ತಿರ್ತಾರೆ ಇವರು. ಅಷ್ಟು ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣನವರ ಅನುಯಾಯಿ ಇವರು. ವರ್ಕ್ ಈಸ್ ವರ್ಷಿಪ್. ಇಂಗ್ಲೀಷ್, ಅದ್ಭುತ ಇಂಗ್ಲೀಷ್. ಹಾಗೆ ಹುಡುಗರಿಗೆ ಪಾಠನೂ ಮಾಡೋರು. ಇಂಗ್ಲೀಷ್ ಪಾಠ, ಸಂಸ್ಕೃತದ ಪಾಠ, ಕನ್ನಡವನ್ನು ಹೇಳಿಕೊಡ್ತಿದ್ರು. ಇಷ್ಟೆಲ್ಲ ಮಾಡಿ ರಾತ್ರಿ 10:30ಯಿಂದ 11 ಗಂಟೆಗೆ, 10:00ಗೆ ಬಸವೇಶ್ವರ ನಾಟಕ ಮಾಡೋಣ, 10:00ರಿಂದ 11 ತನಕ ಓದ್ತಿದ್ರು ನೋಡ್ರಿ. ಇಷ್ಟೆಲ್ಲ ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಓದೋದು ಬರ್ತಿದ್ದಿಲ್ಲ. ಬೆಳಗ್ಗೆ ಪೇಪರ್ ಓದ್ತಿದ್ರು, ರಾತ್ರಿ 10:00ರಿಂದ 11 ತನಕ ಅರ್ಧ ಗಂಟೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೇ ಮಕ್ಕಳು ನೋಡ್ರಿ. ಅದಕ್ಕೆ ಹೇಳ್ತಾರಲ್ಲ, ರೀಡರ್ ಈಸ್ ಲೀಡರ್. ಯಾರು ಓದ್ತಾರ ಅವನೇ ನಾಯಕ ಆಗ್ತಾನ. ಅದಕ್ಕೆ ಓದು ನಿಮ್ಮನ್ನ ಯಾವತ್ತೂ ಉನ್ನತ ಮಟ್ಟಕ್ಕೆ ಹೋಗ್ತದೆ. ನಿಮ್ಮ ಮೆದುಳಿನಲ್ಲಿ ಉನ್ನತ ವಿಚಾರಗಳು ಬರಬೇಕಪ್ಪ ಅಂದ್ರೆ ನೀವು ಓದಬೇಕು. ಅವ್ರನ್ನೂ ಕೂಡ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ರೂ ಕೂಡ ರಾತ್ರಿ ಓದಾಡ್ದಾಗ ಮಕ್ಕತ್ತಿದ್ದಿಲ್ಲ. 10:00ರಿಂದ 11 ತನಕ ಓದೋದು, 11 ಗಂಟೆ ಮಕ್ಕಳು, ಮತ್ತೆ ಬೆಳಿಗ್ಗೆ 4 ಕೇಳೋದು. ಡೈಲಿದು ಹೇಳಿದ್ರೆ ಎಷ್ಟು ತನಕ ಹೊಡೆದು ಹೆಂಗಿತ್ತು ಎಕ್ಟಿಕ್ ಶೆಡ್ಯೂಲ್. ಆಮೇಲೆ ಅವ್ರೇನು ಪ್ರಾರಂಭಿಕದಾಗ ಮಠಕ್ಕೆ ಬರ್ತಾರೆ, ಅವಾಗ ಮಠ ಅಷ್ಟಾಗಿ ದುಡ್ಡು ಇರಲ್ಲ ಇಲ್ಲಿ ಮಠದಾಗ. ಅವು ಯಾಕಪ್ಪ ಅಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ಇರ್ತಾರ, ವಸತಿ ನಿಲಯಗಳನ್ನು ನೋಡಬೇಕು, ಹಾಸ್ಟೆಲ್ಗಳನ್ನು ನೋಡಬೇಕು. ಮಠದ ಹೊಲಗಳು ಹೆಂಗಿರ್ತಾವಪ್ಪ ಅಂದ್ರೆ ಒಣ ಬೇಸಾಯ, ಗೊತ್ತಲ್ಲ ಒಣ ಬೇಸಾಯ ಅಂದ್ರೆ ಮಳೆ ಬಂದರೆ ಬೆಳಿಬೇಕು. ಅವಾಗ ಅದಲ್ಲದೆ ಮಳೆ ಆ ಕಾಲಕ್ಕೆ ಒಂದೊಂದು ಟೈಮ್ ಮಳೆ ಬರ್ತಿರಲ್ಲ, ಒಂದೊಂದು ಸ್ವಲ್ಪ ಜಗ್ಗಿ ಮಳೆ ಬಂದು ಎಲ್ಲ ಬೆಳೆ ಹಾಳಾಗೋದು. ಅವಾಗ ಸ್ವಲ್ಪ ಕಷ್ಟ ಆಗೋದು. ಅವಾಗ ಸ್ವಾಮಿಗಳು ಏನು ಮಾಡ್ತಾರೆ, ಶಿವಕುಮಾರ ಸ್ವಾಮಿಗಳು ಮನೆಗೆ ಹೋಗೋದು. ಭಕ್ತರ ಮನೆಗಳಿಗೆ ಹೋಗಿ ನಡ್ಕಂತಾನೆ ಹೋಗಿ ಅವ್ರ ಮನೆ ಫಂಕ್ಷನ್ ಇರ್ತದಲ್ಲ, ಫಂಕ್ಷನ್ಗೆ ಹೋಗಿ ಅವ್ರೇನು ಭಕ್ತರ ದವಸದ ಧಾನ್ಯಗಳನ್ನು ಕೊಡ್ತಾರಲ್ಲ ಅದನ್ನು ತೊಗೊಂಡು ಬಂದು ಈ ಬಡ ಹುಡುಗರಿಗೆ ಉಣಿಸೋರು. ನೋಡ್ರಿ ಎಂಥ ಕೆಲಸ. ಅದಕ್ಕೆ ನಡೆದಾಡುವ ದೇವರು ಅಂತಾರೆ. ತಂದೆ ತಾಯಿಗಳೇ ಮಕ್ಕಳಿಗೆ ಉಣಿಸ್ಲಾರ್ದಂಥ ಕಾಲಘಟ್ಟದಾಗಿವಿ ಯಾರೋ ಮಕ್ಕಳು, ಯಾರ್ದೋ ಬಡವ ಮಕ್ಕಳನ್ನು ತಂದು ಹಾಸ್ಟೆಲ್ದಾಗ ಇಟ್ಟುಕೊಂಡು ಓದಿಸಿ ಅವ್ರಿಗೆ ಉಪವಾಸ ಬಿಡಬಾರ್ದು ಅಂತೇಳಿ ತಮ್ಮ ಭಕ್ತರ ಮನೆಗೆ ಹೋಗಿ ಅಲ್ಲಿರ್ತಕ್ಕಂಥ ಕಂಠಭಿಕ್ಷೆಯನ್ನು ತೊಗೊಂಡು ಬಂದು ಅದನ್ನು ತಂದು ಈ ಮಕ್ಕಳಿಗೆ ಉಣಿಸೋರು. ಮಕ್ಕಳು ಉಪವಾಸ ಬಿಡಬಾರ್ದು ಅಂತೇಳಿ ಬೇರೆ ಬೇರೆ ಊರುಗಳಿಗೆ ಹೋಗೋರು. ಅವ್ರಿಗೆ ಯಾವುದೇ ಕಾರ್ಯಕ್ರಮ ಕೊಡಿದ್ರು ಬಿಡ್ತಿದ್ದಿಲ್ಲ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಅಲ್ಲಿಂದ ಏನು ದುಡ್ಡು ಬರ್ತದಲ್ಲ ಅದನ್ನು ತಂದು ಮಠಕ್ಕೆ ಕೊಡೋರು. ಆ ಬಡ ಮಕ್ಕಳಿಗೆ ಊಟ ಆಗ್ಬೇಕಲ್ಲ. ಮತ್ತು ಒಂದು ದಿನಕ್ಕೆ 10,000 ಮಂದಿ ಊಟ ಅಂದರೆ ಸುಮ್ಮನೆ ಆಯ್ತಾ? ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ಸಾಯಂಕಾಲ ಊಟ, ₹1 ಇಲ್ಲ. ಎಲ್ಲನೂ ಕೂಡ ಭಕ್ತರ ಮೇಲೆ ನಡಿಬೇಕು. ಮತ್ತು ಹೊಲದ್ದು ಸ್ವಲ್ಪ ಇದು ಹೇಳಿದಲ್ಲ ಹೊಲಗಳಿಂದ. ಸೊ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಿದರು ಯಾರು? ಶಿವಕುಮಾರ ಸ್ವಾಮಿಗಳು. ಅದಕ್ಕೆ ಒಂದು ಕಡೆಗೆ ಹೇಳ್ತಾರೆ, ಅಷ್ಟಿದ್ರೂ ಕೂಡ ಹೇಳಿದ್ವಲ್ಲ, ಯಾರು ಕಾರ್ಯಕ್ರಮ ಕೊಡಿದ್ರು ಒಲ್ಲಂತಿದ್ದಿಲ್ಲ ಅಂತ. ತುಮಕೂರದಾಗ ಏನೇ ಆದ್ರೂ ಸ್ವಾಮಿಗಳಲ್ಲಿರೋರು. ಅದು ಮನುಷ್ಯಾತಿ ಆಗಿರ್ಬೋದು, ಲಗ್ನ ಆಗಿರ್ಬೋದು, ತೊಟ್ಟಲಾಗಿರ್ಬೋದು, ಇಲ್ಲ ಅಂಗಡಿ ಓಪನಿಂಗ್ ಇರ್ಬೋದು. ಅದಕ್ಕೆ ಅವರು ಅಷ್ಟು 100 ವರ್ಷ ಬದುಕಿದ್ರು ಕೂಡ ಮಗು ಬದುಕಿದಾರಂತ. ಯಾರೇ ಫಂಕ್ಷನ್ಗೆ ಇದ್ರೆ ಖುಷಿಯಿಂದ ಹೋಗೋರಂತ ಅವ್ರ ಮನೆ ನಕ್ಕಂತ. ಅಷ್ಟು ಎಕ್ಟಿಕ್ ಶೆಡ್ಯೂಲ್ ಇದ್ರೂ ಕೂಡ. ಅದಕ್ಕೆ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ, ಏನು ಹಿರಿಯರಾದರೂ ಕೂಡ ತನ್ನೊಳಗಿನ ಶಿಶುವನ್ನು ಕಳೆದುಕೊಳ್ಳಲಾರದವನೇ ನೈತಿಕವಾಗಿ ಹಿರಿಯನೆನಿಸಿಕೊಳ್ಳುತ್ತಾನೆ. ಎಷ್ಟೇ ದೊಡ್ಡವರಾಗಲಿ ನಿಮ್ಮ ಒಳಗಡೆ ಆ ಮಗು ಇನ್ನೂ ಜೀವಂತ ಇರಬೇಕು. ಅಂದಾಗ ಮಾತ್ರ ನೀನು ದೊಡ್ಡ ವ್ಯಕ್ತಿ ಆಗಕ್ಕೆ ಸಾಧ್ಯ ಅಂತ ಒಬ್ಬ ತತ್ವಜ್ಞಾನಿ ಹೇಳ್ತಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಶಿವಕುಮಾರ ಸ್ವಾಮಿಗಳು. ಹೇಳಿದ್ನಲ್ಲ, ಪ್ರತಿಯೊಂದು ಫಂಕ್ಷನ್ಗೆ ಬ್ಯಾಸರ ಇರ್ಲಾರ್ದಂಗೆ ಅಟೆಂಡ್ ಮಾಡೋರು. ಯಾರು ಕರೆದ್ರು ಹೋಗೋರು. ಧಾರ್ಮಿಕ ಕಾರ್ಯಕ್ರಮಗಳು, ದೂರ ಊರುಗಳಿಗೆ ಪ್ರತಿಯೊಂದಕ್ಕೂ ಅಟೆಂಡ್ ಮಾಡಿ ಬರೋರು. ಅಲ್ಲಿಂದ ಬರ್ತಕ್ಕಂಥ ಪ್ರಸಾದವನ್ನು ಏನೇ ಕೊಡಲಿ ಭಕ್ತರು ಅವ್ರಿಗೆ ಏನೇ ಕೊಡಲಿ ತಂದು ಮಠಕ್ಕೆ ಹಾಕೋರು. ಯಾರ ಸಲಹೆ? ಬಡವ್ರ ಮಕ್ಕಳ ಸಲಹೆ. ಅವ್ರಿಗೆ ಮದುವೆ ಮಠಾಧೀಶರು ಗೊತ್ತಲ್ಲ, ವಿರಕ್ತ ಮಠ ಇದು. ಸ್ವಾಮಿಗಳಿಗೆ ಮದುವೆ ಏನಿಲ್ಲ. ಅವ್ರು ದುಡಿದದ್ದು ಬಡವ್ರ ಮಕ್ಕಳಿಗಾಗಿ. ಶಿಕ್ಷಣ, ಅನ್ನ, ದಾಸೋಹ, ಇಷ್ಟು. ಅದಕ್ಕೆ ತ್ರಿವಿಧ ದಾಸೋಹ ಅಂತ ಕರೆದರಂತೆ ಇದೆ. ಇಷ್ಟನ್ನೆಲ್ಲ ಗುರುತಿಸಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಅವರು, ಕರ್ನಾಟಕ ವಿಶ್ವವಿದ್ಯಾಲಯದವರು ಇವರಿಗೆ ಏನಪ್ಪ ಅಂದ್ರೆ ಡಾಕ್ಟರೇಟ್ ಪದವಿಯನ್ನು ಕೊಡ್ತಾರೆ. ಗೊತ್ತಾ? ಡಾಕ್ಟರೇಟ್ ಪದವಿ ಕರ್ನಾಟಕ ಯೂನಿವರ್ಸಿಟಿ. ಇಷ್ಟೆಲ್ಲ ದೊಡ್ಡ ಏನಪ್ಪ ಎಂಥ ಮಹಾತ್ಮ ಇವರು ಅಂತೇಳಿ ಗೌರವದ ಡಾಕ್ಟರೇಟ್ ಪದವಿಯನ್ನು ಕರ್ನಾಟಕ ಯೂನಿವರ್ಸಿಟಿ ಇವರಿಗೆ ಕೊಡ್ತಾರೆ. ಮತ್ತು ಭಾರತ ಸರ್ಕಾರ 2015 ಇವರ ಒಂದು ಸೇವೆಯನ್ನು ಗುರುತಿಸಿ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಅನೇಕ ಪ್ರಶಸ್ತಿಗಳಿಗೆ ಬಂದವು. ಮತ್ತು ಇವರ 100ನೇ ವರ್ಷದ ಹುಟ್ಟಿದಬ್ಬ. ಇವರು 111 ವರ್ಷ ಬದುಕಿದ್ದಾರೆ ಅಂತ ಹೇಳಿದೆ. 1908 ಹುಟ್ಟಿದ್ರು. 2008ನೇ ಇಸ್ವಿ ಇವ್ರದ್ದು 100ನೇ ವರ್ಷ. ಅವಾಗ ಕರ್ನಾಟಕ ಸರ್ಕಾರ ಇವರ ಅನನ್ಯ ಸೇವೆಯನ್ನು ಗುರುತಿಸಿ ಅವಾಗ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತದೆ 2008. ಇವರ ಸೇವೆ ಅಂತಿಂತದ್ದಲ್ಲ. 10,000 ಮಂದಿ ಎಲ್ಲ ಸುಮ್ಮನೆ ಆಯ್ತು. ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದ್ಸತಿ ಮಠಕ್ಕೆ ಬಂದಿರ್ತಾರೆ. ಪ್ರತಿಯೊಬ್ಬ ಗಣ್ಯ ವ್ಯಕ್ತಿ ಕರ್ನಾಟಕಕ್ಕೆ ಬಂದವರು ಮಠಕ್ಕೆ ಹೋಗೇ ಬರ್ತಾರೆ.
APJ ಅಬ್ದುಲ್ ಕಲಾಂ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಪ್ರತಿಯೊಬ್ಬರು ಕೇಂದ್ರದ ಎಲ್ಲ ಸಚಿವರು, ರಾಜ್ಯದವರು. ಆ ಮಠ ಅಂತಂದ್ರೆ ಒಂದು ದೊಡ್ಡ ಶಕ್ತಿ ಕೇಂದ್ರ ಅದು ಪ್ರತಿಯೊಬ್ಬರಿಗೆ. ಅಲ್ಲಿ ಜಾತಿ ಇಲ್ಲ, ಧರ್ಮ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಜಾತ್ಯತೀತ ಮಠ ಅದು. ಅಲ್ಲಿ ನಿನ್ನ ಜಾತಿ ಕೇಳಲ್ಲ, ಧರ್ಮ ಕೇಳಲ್ಲ, ಏನು ಕೇಳಲ್ಲ. ನೀನು ಬಡವನ, ನಿನ್ನ ಬಳಿ ಅಷ್ಟು ಇದಿಲ್ಲ, ಬಾ, ನಿನಗೆ ಅಕ್ಷರ ಅವರೇ ಕೊಡ್ತಾರ, ಊಟ ಕೊಡ್ತಾರೆ, ನಿನ್ನ ಸಾಕ್ತಾರೆ. ನೀನು ಏನು ಮಾಡ್ಬೇಕಾಗಿದೆ, ಮುಂದೆ ಓದಿ ದೊಡ್ಡ ಶಾಣೆಯಾಗಿ ನಿನಗೆ ಕೈಲಾಗ್ತಿತ್ತಂದ್ರೆ ಆ ಮಠಕ್ಕೆ ತಿಳಿಸೋದು. ಆ ಮಠದಲ್ಲಿ ಓದಿದ ಎಲ್ಲ ಹುಡುಗರು ಈಗ ಸಮಾಜದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಜಡ್ಜ್ಗಳಾಗ್ಯಾರ. ಈಗ ನೀವು ಇವ್ರ ಹೆಸರು ಕೇಳಿರ್ಬೇಕಲ್ಲ, ಕೈ ಇದು ಯಾರು ನಮ್ಮ ಚಿತ್ರನಟ, ಅನೇಕ ಚಿತ್ರನಟರು ಅಲ್ಲಿ ಓದ್ಯಾರ. ಎಲ್ಲಿ? ಸಿದ್ಧಗಂಗಾ ಮಠದಾಗ. ಜಡ್ಜ್ಗಳು ಓದ್ಯಾರ. ಅಲ್ಲಿ ಓದಿದವರೆಲ್ಲ ಇಂಜಿನಿಯರ್ಗಳು, ಡಾಕ್ಟ್ರುಗಳು, ಫಾರಿನ್ದಾಗ. ಈಗ ಅವರೆಲ್ಲ ಫಂಡಿಂಗ್ನ ಮಠಕ್ಕೆ ಕೊಡ್ತಾರೆ. ನಾವು ಈ ಮಠದಿಂದ ಓದಿ ಶಾಣೆಯವರಾಗಿವಿ, ಇನ್ನು ನೆಕ್ಸ್ಟ್ ಬಡವರು ಹುಡುಗರು ಓದಿ ಶಾಣೆಯಾಗಲಿ ಅಂತ ಈಗ ಅವರು ದಾನ ಮಾಡ್ತಾರೆ. ಸೊ ನಮ್ಮ ಇದು ನಡೆದಿದ್ದು ಯಾವಾಗ? 1930ರಿಂದನೂ ನಡ್ಕೊಂತ ಬಂದದ್ದು. ಅವಾಗ ನಮ್ಮ ಸ್ವತಂತ್ರ ಸಿಕ್ಕಿದ 1947. ಅವಾಗ ಭಾರತ ಸರ್ಕಾರ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಓದಿಸ್ಬೇಕಂತ ಅನೇಕ ಮಹನೀಯರು ದುಡಿದ್ರು. ಯಾವಾಗ? ಸ್ವತಂತ್ರದ ನಂತರ. ಅದಕ್ಕಿಂತ 20 ವರ್ಷಗಳ ಮುಂಚೆನೇ ಈ ಮಠ ಕೆಲಸವನ್ನು ಮಾಡ್ಯಾರ. ಹಿಂಗಾಗಿ ಸಿದ್ಧಗಂಗಾ ಮಠದ ಹೆಸರು ದೇಶದೆಲ್ಲ ಕಡೆ ಏನಪ್ಪ ಅಂದ್ರೆ ಪ್ರಚಾರಕ್ಕೆ ಬರ್ತದೆ. ಅನೇಕ ಭಕ್ತರು ಈ ಮಠಕ್ಕೆ ಸಿಗ್ತಾರೆ, ಅನೇಕ ದಾನಿಗಳು ಸಿಗ್ತಾರೆ, ಎಲ್ಲ ರಾಜಕೀಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಗಣ್ಯರೆಲ್ಲ ಈ ಮಠದ ಶ್ಲಾಘನೆಯನ್ನು ಮಾಡ್ತಾರೆ. ಒಂದ್ಸತಿ ಅಟಲ್ ಬಿಹಾರಿ ವಾಜಪೇಯಿ ಬಂದಿರ್ತಾರೆ ಸಿದ್ಧಗಂಗಾ ಮಠಕ್ಕೆ. 10,000 ಹುಡುಗರು, ಅಷ್ಟು ಊಟ, ದಾಸೋಹವನ್ನೆಲ್ಲ ನೋಡಿ ಗಾಬರಿ ಆಗ್ತಾರೆ. ಗೊತ್ತಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನಮಂತ್ರಿಗಳು, ಅವ್ರು ಪ್ರಧಾನಮಂತ್ರಿ ಆದ ಕಾಲಕ್ಕೆ ಅದಕ್ಕೆ ಅವ್ರು ಒಂದು ಕಡೆಗೆ ಭಾಳ ಚಂದ ಹೇಳ್ತಾರೆ, ಉತ್ತರ ಮೇ ಗಂಗಾ ದಕ್ಷಿಣ ಮೇ ಸಿದ್ಧಗಂಗಾ ಅಂತ. ಉತ್ತರ ಮೇ ಗಂಗಾ, ದಕ್ಷಿಣ ಮೇ ಸಿದ್ಧಗಂಗಾ. ಗಂಗೆಯಂತೆ ಪವಿತ್ರವಾದ ಜಾಗ ಇದು. ಗಂಗೆ ಹೆಂಗ ಲಕ್ಷಾಂತರ ಮಂದಿಗೆ ಊಟವನ್ನು ಕೊಡ್ತಾರೆ, ನದಿ ಹರಿದ್ರೆ ಅಲ್ಲ ಎಲ್ಲ ಬೆಳೆಯೋದು. ಮತ್ತೆ ಹಂಗೆ ಇಲ್ಲಿನೂ ಕೂಡ ಅಷ್ಟು ಬಡ ಹುಡುಗರಿಗೆ ಎಷ್ಟು ದೊಡ್ಡ ಏನಪ್ಪ ಅಂದ್ರೆ ಊಟ ವಸತಿ ಕೊಡ್ತಕ್ಕಂಥ ಈ ಕ್ಷೇತ್ರನೂ ಕೂಡ ಗಂಗೆ ಅಷ್ಟೇ ಪವಿತ್ರ ಅಂತ ಹಿಂದಿದಾಗ ಹೇಳ್ತಾರೆ. ಉತ್ತರ ಮೇ ಗಂಗಾ, ದಕ್ಷಿಣ ಮೇ ಸಿದ್ಧಗಂಗಾ ಅಂತೇಳಿ ಅಟಲ್ ಬಿಹಾರಿ ವಾಜಪೇಯಿ ಅವರು. ಸೊ ಇಷ್ಟು ಏನಪ್ಪ ಅಂದ್ರೆ ಮಹನೀಯರು, ಇಷ್ಟನ್ನೆಲ್ಲ ದುಡಿದಿರ್ತಕ್ಕಂಥ ಮಹನೀಯರು ಯಾರು? ಸಿದ್ಧಗಂಗಾ ಸ್ವಾಮಿಗಳು. ಇವರು ಏನಪ್ಪ ಅಂತಂದ್ರೆ ಹೇಳಿದ್ನಲ್ಲ 1930ರಿಂದ 2019 ತನಕ ಇವರು ಬದುಕಿದ್ದು 111 ವರ್ಷ. 111 ವರ್ಷ ಬದುಕಿದ್ರು. ಬೆನ್ನು ನೋಡಿರ್ಬೇಕು ಅವ್ರ ಫೋಟೋ, ಸ್ವಲ್ಪ ಬೆನ್ನು ಬಾಗಿತ್ತು. ಅದು ಯಾಕಂದ್ರೆ ವಯಸ್ಸಾಗಣ ಆಗದೆ ಬೆನ್ನು, ಅದಕ್ಕೆ ಹೇಳ್ತಾರಲ್ಲ ಬೆನ್ನು ಬಾಗಿದ್ರ ಸಂಕೇತ ಏನಪ್ಪ ಅಂತಂದ್ರೆ ಅವರಷ್ಟು ಪಕ್ವವಾಗಿದ್ರು. ಅದಕ್ಕೆ ಕಾಮನ ಬಿಲ್ಲು ಬಾಗ್ತದೆ ನೋಡ್ರಿ, ಕಾಮನ ಬಿಲ್ಲು ಬಾಗ್ತದೆ, ಮಾಗಿದವರೇ ಬಾಗ್ತಾರೆ. ಮಾಗದಂದ್ರೆ ಗೊತ್ತಲ್ಲ, ಯಾರು ಜ್ಞಾನವಂತರು, ಯಾರು ವಿಚಾರವಂತರ ಅವ್ರ ಬಗ್ಗೆ ನಡೀತಾರೆ, ಅದರ ಸಂಕೇತ ಅಂತ ಹೇಳ್ತಾರೆ ನೋಡಿ. ಎಷ್ಟು ಚಂದ ಅವ್ರ ಬೆನ್ನು ಫಿಸಿಕಲ್ ಆಗಿ ಬಾಗಿತ್ತು, ಇಲ್ಲಂತಲ್ಲ, ಯಾಕಂದ್ರೆ ಅವ್ರಿಗೆ ವಯಸ್ಸಾಗಿತ್ತು. ಅದು ಬಾಗಿದ ಸಂಕೇತ ಏನಪ್ಪ ಅಂದ್ರೆ ಅವ್ರು ಮಾಗಿದವರು, ಅದಕ್ಕೆ ಬಾಗ್ಯಾರ. ಮಾಗಿದವರೇ ಬಾಗ್ತಾರೆ. ಅಹಂಕಾರ ಏನೋ ಬಾಗಲ್ಲ. ಕಾಮನ ಬಿಲ್ಲು ಅಷ್ಟು ಬ್ಯೂಟಿಫುಲ್ ಆಗಿರ್ತದೆ. ಅದು ಯಾಕೆ ಬ್ಯೂಟಿಫುಲ್ ಆಗಿರ್ತದೆ ಅಂದ್ರೆ ಬಗ್ಗೆದ. ಅದು ಶಟರ್ ನಿಂತಿತ್ತಂದ್ರೆ ಚಂದ ಕಾಣ್ತಿತ್ತೇನ? ಇಲ್ಲ. ಶಿವಕುಮಾರ ಸ್ವಾಮಿಗಳು ಬಾಗಿದ ಬೆನ್ನು ನಮ್ಗೆ ಎದರ ಸಂಕೇತ ಅಂದ್ರೆ ವಿನಯಶೀಲತೆಯ ಸಂಕೇತ, ಮಾಗಿದ ಪರಿಪಕ್ವವಾದ ಜೀವನದ ಸಂಕೇತ. ಇಂಥ ಒಂದು ದಿವ್ಯ ಜೀವನವನ್ನ ಬಡವರು ಹುಡುಗರಿಗಾಗಿ ಕಳೆದರು. ಸುಮ್ಮನೆ ಅಲ್ಲ, ಅವ್ರು ಹಾಸ್ಪಿಟಲ್ನಾಗಿದ್ದಾಗ ಹುಡುಗರು ಅಲ್ಲಿ ಅಷ್ಟು ಹುಡುಗರು ಅಳುತ್ತಿದ್ರು. ಯಾಕಂದ್ರೆ ಮತ್ತೆ ಅವ್ರಿಗೆ ತಂದೆ ಸಮಾನ ಅಲ್ಲ ಅಷ್ಟು. ಇಂಥ ಒಬ್ಬ ದಿವ್ಯ ಪುರುಷ 2019 ಜನವರಿ 21ನೇ ತಾರೀಕು ಏನಪ್ಪ ಅಂದ್ರೆ ಸಹಜ ವಯಸ್ಸಿನಿಂದ ಅವಾಗ 111 ವರ್ಷ. 2019 ಜನವರಿ 21ನೇ ತಾರೀಕು ಏನಪ್ಪ ಅಂದ್ರೆ ಶಿವೈಕ್ಯವಾಗ್ತಾರೆ. ಅಲ್ಲೇ ಯಾವುದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಇವರ ಕ್ರಿಯಾ ಸಮಾಧಿನೂ ಕೂಡ ಮಾಡ್ಯಾರ. ಈಗೂ ಕೂಡ ಅಲ್ಲಿ ಆ ಪರಂಪರೆ ನಡ್ಕೊಂತ ಉಂಟದು. ಈಗ ಇನ್ನೂ ಸಂಖ್ಯೆ ಜಾಸ್ತಿ ಆಗ್ಯದ. ಪ್ರತಿ ವರ್ಷ ಸಂಖ್ಯೆ ಜಾಸ್ತಿ ಆಕ್ಕಿಂತಾನೆ ಉಂಟದಲ್ಲಿ ಬಡವರು ಹುಡುಗರು. ಅಲ್ಲಿ ಪ್ರತಿಯೊಬ್ಬರಿಗೆ ಅನ್ನ, ಆಹಾರ ಮತ್ತು ವಿಚಾರ ಎಲ್ಲವನ್ನ ಕೂಡ ತ್ರಿವಿಧ ದಾಸವನ್ನ ಅವರ ಪರಂಪರೆಯವರಿಗೆ ಮುಂದುವರ್ಸಂತಾನೆ ಉಂಟದು. ಸಿದ್ಧಗಂಗಾ ಅಂತಂದ್ರೇನೆ ಅದು ಗಂಗಾನಷ್ಟೇ ಪವಿತ್ರ. ಈಗಲೂ ಕೂಡ ಅವರ ಮುಂದಿನ ಉತ್ತರಾಧಿಕಾರಿಗಳು ಆ ಕಾರ್ಯವನ್ನು ಮಾಡಕತ್ತಾರೆ. ಇಂತಹ ಒಬ್ಬ ಯೋಗಿ, ಒಬ್ಬ ಸ್ಥಿತಪ್ರಜ್ಞೆ, ಅದಕ್ಕೆ ಇವ್ರನ್ನ ನಡೆದಾಡುವ ದೇವರು ಅಂತ ಕರೀತಾರೆ. ಅವರ ಜೀವನದ ಆದರ್ಶಗಳು ನಮಗೆಲ್ಲ ಮಾದರಿ ನೋಡ್ರಿ. ಅವರು ಏನು ಅಷ್ಟು ಅಷ್ಟೆಲ್ಲ ವಿದ್ಯಾವಂತ ಇದ್ದು ಅದನ್ನು ಸಮಾಜಕ್ಕೆ ಅರ್ಪಿಸೋದು. ಬಡವರು ಹುಡುಗಿರ ಸಲಿಗೆ ಬದುಕಿದ್ರು. ಅವರಿಗೆ ಅನ್ನ ಕೊಟ್ಟರು, ಆಹಾರ ಕೊಟ್ಟರು, ಶಿಕ್ಷಣ ಕೊಟ್ಟರು. ತಾವೇ ಎಲ್ಲ ತಿರುಗಾಡಿ ಅಷ್ಟು ಎಕ್ಟಿಕ್ ಶೆಡ್ಯೂಲ್ ಮಾಡಿಕೊಂಡು ಒಂದು ದಿವಸನೂ ಬೇಜಾರು ಪಡಲಿಲ್ಲ. 111 ವರ್ಷದ ತನಕ ಅಷ್ಟು ದುಡಿದ್ರು. ಅವ್ರು ಬಸವಣ್ಣನವರು ದೊಡ್ಡ ಅನ್ಯಾಯಿ. ಕಾಯಕವೇ ಕೈಲಾಸ. ಅವ್ರು ಒಂದು ವಚನ ಯಾವಾಗಲೂ ಹೇಳ್ತಿದ್ದಲ್ಲ,
ಕಳಬೇಡ ಕೊಳಬೇಡ, ಋಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಅಳೆಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರೊಲಿಸುವ ಪರಿ. ಹಂಗೆ ಬದುಕಿದರು. ಅಂತಹ ಒಂದು ಮಹಾನ್ ಚೇತನದ ಜಯಂತಿ ಹೊತ್ತ ಅವರ ಎಲ್ಲ ಸದ್ಗುಣಗಳು ಕೂಡ ನಮಗೆ ಬರಬೇಕು. ನಾವು ಕೂಡ ಓದಿ ದೊಡ್ಡವರಾದ್ಮೇಲೆ ಅವರ ಜೀವನದಿಂದ ನಾವೇನು ಕಲಿಬೇಕು ಸ್ವಲ್ಪ ವಿಚಾರ ಮಾಡಿ. ಅವ್ರ ಜೀವನದಿಂದ ನಾವೇನು ಕಲಿಬೇಕಪ್ಪ ಅಂದ್ರೆ ಏನಾದರೂ ಕೊಟ್ಟು ಹೋಗ್ಬೇಕು ಸಮಾಜಕ್ಕೆ, ಸುಮ್ಮನೆ ಹೋಗೋದಲ್ಲ. ನೀವು ಓದಿ ಶಾಲೆನಾದ್ಮೇಲೆ ನಿಮ್ಮಿಂದ ಅಟ್ಲೀಸ್ಟ್ ಒಬ್ಬನಿಗಾದ್ರೂ ಹೆಲ್ಪ್ ಆಗ್ಬೇಕು ನಾಳೆ. ಎಸ್ಪೆಷಲಿ ಯಾರಿಗಪ್ಪ ಅಂದ್ರೆ ಸಮಾಜದಲ್ಲಿ ಹಿಂದುಳಿದಿರತಕ್ಕಂಥವ್ರಿಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು. ಅವರು ಯಾರಿಗೂ ಸೇವೆ ಮಾಡಿದರು, ಬಡ ಬಗ್ಗರು ಸೇವೆ ಮಾಡಿದರು. ನಾಳೆ ನೀವು ಓದಿ ಹುಷಾರಾಗಿ ನೀವು ದೊಡ್ಡ ಮಟ್ಟಕ್ಕೆ ಹೋದ್ರಪ್ಪ ಅಂದ್ರೆ ನಿಮ್ಮಿಂದ ಸಮಾಜದಲ್ಲಿ ಇರ್ತಕ್ಕಂಥ ಬಡವರಿಗೆ ಬಗ್ಗರಿಗೆ ನಿಮ್ಮಿಂದ ಹೆಲ್ಪ್ ಆಗಬೇಕು. ಅವಾಗ ಏನಪ್ಪ ಅಂದ್ರೆ ಇಂತಹ ಯೋಗಿಗಳ ಜಯಂತಿಗೆ ಅರ್ಥ ಬರ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಪುಣ್ಯ ಪುರುಷನ ಜಯಂತಿಯನ್ನು ಅವರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು